ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಯ ಉಳಿವಿಗಾಗಿ ನಡೆಯುತ್ತಿರುವ ಪ್ರಯತ್ನಗಳ ನಡುವೆ ಇಲ್ಲೊಂದು ತಾಲೂಕಿನ ಗ್ರಾಮೀಣ ಭಾಗದ ಶಾಲೆಯಲ್ಲಿ ವಿನೂತನ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಮತ್ತು ಪೋಷಕರ ಗಮನ ಸೆಳೆಯುವಂತೆ ಮಾಡಿದೆ. ಹೌದು, ಗೊಳ್ತಮಜಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಲೆಯಲ್ಲಿರುವ ನೆಟ್ಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಇದು. ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಗ್ರಾಮೀಣ ಭಾಗದ ಮೂಲೆಯಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡು ಉತ್ತಮ ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯಗಳ ಪಾಠವನ್ನು ತಿಳಿಸಿಕೊಡುವ ಶಿಕ್ಷಕರು ಈ ವರ್ಷ ವಿದ್ಯಾರ್ಥಿಗಳಿಗೆ ಸಂಡಿಗೆ ಮಾಡುವ ವಿಧಾನವನ್ನು ಕಲಿಸಿಕೊಟ್ಟಿದ್ದಾರೆ. ಈ ಬಾರಿ ಅಧಿಕ ಬಿಸಿಲಿರುವ ಕಾರಣಕ್ಕಾಗಿ ಸಂಡಿಗೆ ತಯಾರಿಸುವ ಯೋಜನೆ ಮಾಡಿದ್ದು ಯಶಸ್ಸು ಕಂಡಿದೆ. ಶಿಕ್ಷಕರು ಮತ್ತೆ ಮಕ್ಕಳು ಜೊತೆಗೂಡಿ ಸಂಡಿಗೆ ಹಾಕಲು ತುಂಬಾ ಖುಷಿ ಕೊಟ್ಟರು. ಸಂಡಿಗೆ ಶಿಬಿರದ ಮೊದಲನೇ ದಿನದಂದು ನಾವು ಅಕ್ಕಿಯ ಹಿಟ್ಟಿನ ಸಂಡಿಗೆಯನ್ನು ಹಾಕಿದೆವು. ಇದಕ್ಕೆ ಸಹಕರಿಸಿದವರು ಜೈರಾಮ್ ಸರ್ ಹಾಗೆಯೇ ಶಾಲೆ ಶಿಕ್ಷಕರು. ಸಂಡಿಗೆಗೆ ಎಳ್ಳನ್ನು ಹಾಕಿದ್ದಾರೆ. ನಾವು ಪ್ರತಿ ವರ್ಷ ಮಕ್ಕಳಿಗೆ ಶಿಬಿರ ಅಂತ ಪ್ರತ್ಯೇಕ ಯಾವುದನ್ನು ಮಾಡುವುದಿಲ್ಲ. ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈ ಥರದ್ದು. ಯಾಕಂದರೆ ನಮ್ಮ ಮಕ್ಕಳು ರಜೆಯಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಇರಲಿ, ಅವರು ಮಾವಿನವರ್ಕ್ ಹತ್ತಿ ಮಾವಿನಕಾಯಿ ಕೊಯ್ಯೋದು ಅಥವಾ ಇನ್ನೇನು ಸೈಕಲ್ ಬಿಡ್ತಾನೋ ಹೀಗೆ ಎಂಜಾಯ್ ಮಾಡ್ತಾ ಇರಲಿ ಅಂತ ಅವರನ್ನು ಅವರ ಪಾಡಿಗೆ ಅಥವಾ ಅಜ್ಜಿ ಮನೆಗೆ ಹೋಗಲಿ ಅಂತ ಅವರ ಪಾಡಿಗೆ ಬಿಡ್ತಾ ಇರ್ತೇವೆ. ಆದರೆ ಎಕ್ಸಾಮ್ ಮುಗಿದ ಮೇಲೆ ಅವರಿಗೆ ಏಪ್ರಿಲಲ್ಲಿ ಒಂದು 10 ದಿನ ರಜೆ ಇರ್ತದೆ. ಈ ಸಾರಿ 6 ತಾರೀಕುವರೆಗೂ ಅವರಿಗೆ ಎಕ್ಸಾಮ್ ಬಂದಿರೋ ಕಾರಣ ಸ್ವಲ್ಪ ದಿನಗಳು ಮಾತ್ರ ಇತ್ತು ರಜಾ ದಿನಗಳು. ಆ ಸಮಯದಲ್ಲಿ ಶಿಕ್ಷಕರು ಇರುವುದಿಲ್ಲ, ಅವರಿಗೆ ಕಚೇರಿ ಕೆಲಸಗಳು ಏನೋ ಮಾಡ್ತಾ ಇರ್ತಾರೆ. ಈ ಮಕ್ಕಳು ಎಂತ ಮಾಡಲಿಕ್ಕಿಲ್ಲ, ಪಾಠ ಇಲ್ಲ, ಎಕ್ಸಾಮ್ ಇಲ್ಲ, ಏನಿಲ್ಲ. ಆ ಸಂದರ್ಭದಲ್ಲಿ ಸುಮ್ಮನೆ ಇರ್ತಾರೆ, ಏನು ಕೊಟ್ಟರು ಮಾಡುವ ಉತ್ಸಾಹದಲ್ಲಿರ್ತಾರೆ. ಅಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಈ ಸಾರಿ ಮಕ್ಕಳಿಂದ ಸಂಡಿಗೆ ತಯಾರಿಕಾ ಶಿಬಿರವನ್ನು ಮಾಡಿದ್ದೇವೆ. ಕಳೆದ ವರ್ಷ ನಾವು ಹಪ್ಪಳ ತಯಾರಿಕಾ ಶಿಬಿರವನ್ನು ಮಾಡಿದ್ದೆವು. ಮೈದಾ ಮತ್ತು ಅಕ್ಕಿಯನ್ನು ತಂದು ಅದನ್ನು ಹುಡಿ ಮಾಡಿ ಬೇಕಾದ ಹಾಗೆ ಹಿಟ್ಟನ್ನೆಲ್ಲ ಮಾಡಿ ನಾವು ತಯಾರಿಸಿಕೊಟ್ವಿ. ಮಕ್ಕಳು ಮನೆಯಿಂದಲೇ ಚಮಚಗಳನ್ನೆಲ್ಲ ತಂದುಕೊಂಡು ಬಹಳ ಉತ್ಸಾಹದಲ್ಲಿ ಸಂಡಿಗೆಯನ್ನು ಹಾಕಿದ್ದಾರೆ. 1500ರಷ್ಟು ಹೆಚ್ಚು ಕಡಿಮೆ ಸಂಡಿಗೆ ಹಾಕಿದ್ದಾರೆ. ಒಂದಷ್ಟು ಪುಡಿಯಾಗಿದೆ, ಮಕ್ಕಳು ಮಾಡಿದ್ದಲ್ವ ಹಾಗೆ ಪುಡಿಯಾಗಿದೆ, ಆದರೂ ಬಹಳ ಉತ್ಸಾಹದಿಂದ ಸಂಡಿಗೆ ಹಾಕಿದ್ದಾರೆ. ಆದರೆ ತುಂಬ ಮಕ್ಕಳು ಮೊದಲ ಬಾರಿಗೆ ನಾನು ಸಂಡಿಗೆ ಹಾಕಿದ್ದೇನೆ ಅಂತ ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಅವರಿಗೆ ಇದೊಂದು ಹೊಸತ್ತು. ಯಾಕಂದರೆ ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಯಾವಾಗಲೂ ಮಾಡ್ತಾ ಇರ್ತೇವೆ, ಅದರಲ್ಲಿ ಮಕ್ಕಳಿಗೆ ಇನ್ನೂ ಹೊಸತ್ತು ಏನಾದರೂ ಬೇಕಾಗ್ತಾ ಇರ್ತದೆ ಅಂತ ಅವರ ಉತ್ಸಾಹಕ್ಕೆ ಒಂದು ಜೀವನ ಕಲೆಯ ಈ ಒಂದು ಶಿಬಿರವನ್ನು ನಾವು ಮಾಡಿದ್ದೇವೆ. ಮಕ್ಕಳಿಗೆ ಜೀವನ ಕಲೆಯನ್ನು ತಿಳಿಸುವ ಒಂದು ಶಿಬಿರ ನಾವು ಮಾಡ್ತಾ ಇದ್ದೇವೆ. ಅದು ಈ ಸಂಡಿಗೆ ಶಿಬಿರ, ಪಾಠ ಮತ್ತು ಪಠ್ಯ ಥರ. ಅದರಲ್ಲಿ ಒಂದು ವಿಶೇಷವಾಗಿ ಈ ಸಂಡಿಗೆ ಶಿಬಿರ ನಾವು ವಿಶೇಷವಾಗಿ ಯಶಸ್ವಿಯಾಗಿ ಮಕ್ಕಳೆಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ದಾರೆ. ಧನ್ಯವಾದ.